ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ದೇವಿಯ ಅನುಗ್ರಹದಿಂದ ಮದುವೆಯ ವಯಸ್ಸಿಗೆ ಬಂದಿರುವಂತಹ ಗಂಡು ಮಕ್ಕಳು ತಮಗೆ ಇಷ್ಟವಾದ ತನ್ನ ಮನಸ್ಸಿಗೆ ಒಪ್ಪಿಗೆಯಾಗುವ ಸಂಸಾರದ ಕಷ್ಟಗಳನ್ನು ದಾಟಿಸಲು ಸಮರ್ಥಳಾದ ಹೆಂಡತಿಯನ್ನು ದೇವಿಯ ಒಂದು ದಿವ್ಯ ಶ್ಲೋಕವನ್ನು ಉಪಯೋಗಿಸಿ ಹೇಗೆ ಪಡೆಯುವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ದುರ್ಗಾ ಸಪ್ತಶತಿ ಅನ್ನೋ ಒಂದು ಗ್ರಂಥ ಇದೆ. ತುಂಬ ಜನಕ್ಕೆ ಅದು ಗೊತ್ತಿರುತ್ತೆ. ಈ ಗ್ರಂಥವನ್ನು ಬರೆದವರು ಮಾರ್ಕಂಡೇಯ ಮಹರ್ಷಿ. ಮಾರ್ಕಂಡೇಯ ಮಹರ್ಷಿ ಬರೆದಿರುವಂತಹ ದುರ್ಗಾ ಸಪ್ತಶತಿಯಲ್ಲಿ ಅರ್ಗಳಾ ಸ್ತೋತ್ರ ಅಂತ ಒಂದು ಸ್ತೋತ್ರ ಇದೆ. ಆ ಅರ್ಗಳಾ ಸ್ತೋತ್ರದಲ್ಲಿರುವ ಒಂದು ಶ್ಲೋಕ ಈ ಶ್ಲೋಕವನ್ನು ಉಪಯೋಗಿಸಿದ್ರೆ ದುರ್ಗೆ ನಮ್ಮ ಮನಸ್ಸಿಗೆ ಮುದ ನೀಡುವಂತಹ, ನಮ್ಮ ಮನಸ್ಸಿಗೆ ಇಷ್ಟವಾಗುವಂತಹ, ನಮ್ಮನ್ನು ಅನುಸರಿಸುವಂತಹ ಸರ್ವ ಸತ್ವಗುಣಗಳನ್ನು ಹೊಂದಿರುವಂತಹ ಹೆಂಡತಿಯನ್ನು ಕರುಣಿಸ್ತಾಳೆ, ಪ್ರಸಾದಿಸ್ತಾಳೆ ಅಂತ ದುರ್ಗಾ ಸಪ್ತಶತಿಯಲ್ಲಿ ಮಾರ್ಕಂಡೇಯ ಮಹರ್ಷಿ ಅರ್ಗಳಾ ಸ್ತೋತ್ರದಲ್ಲಿ ಹೇಳಿದ್ದಾರೆ. ಹಾಗಾದರೆ ಈ ಶ್ಲೋಕ ಯಾವುದು, ಆ ಶ್ಲೋಕದ ಅರ್ಥ ಏನು, ಈ ಶ್ಲೋಕದ ಮಹಿಮೆ ಏನು, ಈ ಶ್ಲೋಕವನ್ನು ಉಪಯೋಗಿಸೋದು ಹೇಗೆ ಅಂತ ಎಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಶ್ಲೋಕವನ್ನು ಈಗ ಹೇಳ್ತೀನಿ. ಒಂದು 2-3 ಸತಿ ಶ್ಲೋಕವನ್ನು ಸರಿಯಾಗಿ ಕೇಳಿಸ್ಕೊಂಡು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡೋದನ್ನು ಕಲ್ತ್ಕೊಂಡು ಆಮೇಲೆ ನೀವು ಅದನ್ನು ಅನುಸಂಧಾನ ಮಾಡಿ. ಶ್ಲೋಕವನ್ನು ಹೇಳ್ತೀನಿ. ಪತ್ನೀಂ ಮನೋರಮಾಂ ದೇಹಿ ಮನೋವೃತ್ತಾನುಸಾರಿಣೀಂ ತಾರಿಣೀಂ ದುರ್ಗ ಸಂಸಾರ ಸಾಗರಸ್ಯ ಕುಲೋದ್ಭವಾಂ. ಇನ್ನೊಂದ್ಸತಿ ಹೇಳ್ತಿದ್ದೀನಿ. ಪತ್ನೀಂ ಮನೋರಮಾಂ ದೇಹಿ ಮನೋವೃತ್ತಾನುಸಾರಿಣೀಂ ತಾರಿಣೀಂ ದುರ್ಗ ಸಂಸಾರ ಸಾಗರಸ್ಯ ಕುಲೋದ್ಭವಾಂ ಅಂತ ಅರ್ಗಳಾ ಸ್ತೋತ್ರದಲ್ಲಿ ಮಾರ್ಕಂಡೇಯ ಮಹರ್ಷಿ ಕೊಟ್ಟಿರುವಂತಹ ಒಂದು ಶ್ಲೋಕ. ಈ ಶ್ಲೋಕದ ಅರ್ಥ ಏನು ಅಂದರೆ, ಪತ್ನಿ ಮನೋರಮಾಂ ದೇಹಿ. ನಾವು ದೇಹಿ ಅಂತ ಯಾರನ್ನ ಕೇಳ್ತಿದ್ದೀವಿ ಅಂದರೆ, ಪರಾಶಕ್ತಿಯಾದ ಪರಬ್ರಹ್ಮ ಸ್ವರೂಪಿಣಿಯಾದ ದುರ್ಗಾದೇವಿನ ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ. ದುರ್ಗೆಯನ್ನು ಏನಂತ ಕೇಳ್ತಿದ್ದೀವಿ ಅಂದರೆ, ಪತ್ನಿ ಮನೋರಮಾಂ. ರಮ ಅಂತ ಅಂದರೆ ಮನಸ್ಸಿಗೆ ಮುದವನ್ನು ಕೊಡುವವಳು. ಮನೋರಮಾಂ ನಮ್ಮ ಮನಸ್ಸಿಗೆ ಇಷ್ಟವಾಗುವಂಥವಳು, ನಮ್ಮ ಮನಸ್ಸಿಗೆ ಮುದವನ್ನು, ಸಂತೋಷವನ್ನು ಕೊಡುವಂಥವಳು ಅಂತ ಪತ್ನಿಯನ್ನು ಕರುಣಿಸು ತಾಯಿ ಅಂತ ಜಗನ್ಮಾತೆಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀವಿ. ಮನೋವೃತ್ತಾನುಸಾರಿಣೀಂ ಅಂತ ಅಂದರೆ ಪತಿಗೆ ಎಲ್ಲ ವಿಧಗಳಲ್ಲೂ ಕೂಡ ಸಹಕಾರವನ್ನು ಕೊಡುವಂಥವಳು. ಪತಿಯ ಅಭಿವೃದ್ಧಿಗೆ ತಾನು ಶ್ರಮಿಸಿ, ಪತಿ ಏನು ಮಾಡಿದ್ರೂ ಅವನು ಸರಿ ಮಾಡ್ತಿದ್ದಾನೆ, ನಾನು ನನ್ನ ಪತಿಯನ್ನು ಅನುಸರಿಸಬೇಕು, ಜೊತೆಗೆ ತಪ್ಪು ಮಾಡಿದರೆ ಅವನನ್ನು ತಿದ್ದಬೇಕು ಅನ್ನೋ ಮನಸ್ಸನ್ನು ಉಳ್ಳವಳು, ಸುಶೀಲ ಗುಣವನ್ನು ಹೊಂದಿರುವವಳು ಅಂತ ಅರ್ಥ. ತಾರಿಣೀಂ ದುರ್ಗ ಸಂಸಾರ ಸಾಗರಸ್ಯ ಅಂದರೆ ಕಷ್ಟ ಬಂದಾಗ ಸಮಸ್ತ ಕಷ್ಟಗಳನ್ನು ಕಳೆಯೋಕೆ ಗಂಡನ ಜೊತೆ ನಿಂತ್ಕೊಂಡು ತಾನೂ ಕೂಡ ಶ್ರಮಿಸುವವಳು. ಗಂಡನಿಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟು, ಗಂಡ ಏನಾದರೂ ತಪ್ಪು ದಾರಿ ಹಿಡಿದ್ರೆ ಅವನನ್ನ ಸರಿದಾರಿಗೆ ತರುವಂತಹ ಕ್ಷಮತೆಯನ್ನು ಹೊಂದಿರುವವಳು ಅಂತ. ತಾರಿಣೀಂ ದುರ್ಗ ಸಂಸಾರ ಸಾಗರಸ್ಯ ಅಂದ್ರೆ ಈ ಸಂಸಾರ ಸಾಗರದಲ್ಲಿ ಸಮಸ್ತ ದುಃಖಗಳು ಇರುತ್ತವೆ. ದುಃಖ ಬಂದಾಗ ಜೊತೆಲೆ ಧೈರ್ಯದಿಂದ ಮುನ್ನಡೆದು ಸಂಸಾರ ಸಾಗರದಿಂದ ದಾಟಿಸುವವಳು ಅಂತ ಅರ್ಥ. ಅಂತ ಹೆಂಡತಿಯನ್ನ ನನಗೆ ಕೊಡು ತಾಯಿ ಅಂತ ಜಗನ್ಮಾತೆಯನ್ನ ಈ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಕುಲೋದ್ಭವಾಂ. ಕುಲೋದ್ಭವಾಂ ಅಂದ್ರೆ 2 ಅರ್ಥ ಬರುತ್ತೆ. ಒಂದು, ಕುಲೋದ್ಭವಾಂ ಅಂದ್ರೆ ಉತ್ತಮ ಕುಲದಲ್ಲಿ ಜನಿಸಿರುವವಳು. ಅಂದ್ರೆ ನೀವು ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಕುಲಸ್ತ್ರೀ, ಈ ಲಲಿತಾ ಸಹಸ್ರನಾಮದಲ್ಲಿ ಕುಲಾಂಗನ, ಕುಲಾಂತಸ್ಥ, ಕೌಲಿನಿ, ಕುಲಯೋಗಿನಿ, ಅಕುಲ, ಸಮಯಾಂತಸ್ಥ, ಸಮಯಾಚಾರ ತತ್ಪರ ಅಂತ ಕುಲದ ಬಗ್ಗೆನೇ ಜಗನ್ಮಾತೆಯನ್ನ ವರ್ಣಿಸ್ತಾರೆ. ಕುಲ ಅಂತ ಅಂದ್ರೆ ಲಲಿತಾಂಬೆಗೆ ಸಮಸ್ತ ಜಗತ್ತು, ಅವಳಿಂದನೇ ಸಮಸ್ತವು ಸೃಷ್ಟಿಯಾಗಿರೋದು. ಹಾಗಾಗಿ ಪರಾಶಕ್ತಿಗೆ ಅವಳಿಗೆ ಕುಲ ಅನ್ನೋದು ಬೇಕಾಗಿಲ್ಲ. ಆದರೂ ಕೂಡ ಅವಳು ಹಿಮಗಿರಿ ತನಯೆಯಾಗಿ ಉದ್ಭವಿಸಿದ್ಲು. ಸತ್ಕುಲದಲ್ಲಿ ಅವಳು ಉದ್ಭವಿಸಿ ಪರಮೇಶ್ವರನಿಗೆ ಪತ್ನಿಯಾಗಿ ಪತಿವ್ರತಾ ಶಿರೋಮಣಿಯಾಗಿ ಜಗನ್ಮಾತೆ ಲೋಕಕ್ಕೆಲ್ಲ ಒಂದು ಮಾರ್ಗದರ್ಶನವನ್ನು ಮಾಡಿದ್ಲು. ಹಾಗೇನೆ ನಿನ್ನಂತೆಯೇ ಕುಲೋದ್ಭವಳಾದ ಒಳ್ಳೆ ಹೆಂಡತಿಯನ್ನ ಕರುಣಿಸುತ್ತಾಯಿ ಅಂತ ಕೇಳ್ತಿದ್ದಾರೆ. ಇದು ಒಂದರ್ಥ. ಇನ್ನೊಂದರ್ಥ ಏನಪ್ಪಾ ಅಂದ್ರೆ, ಕುಲೋದ್ಭವಾಂ ಅಂತ ಅಂದ್ರೆ ಮುಂದೆ ನನಗೆ ಸಂತಾನವನ್ನ ಕರುಣಿಸುವಂತಹ,
ಸತ್ಸಂತಾನಗಳನ್ನ ಕೊಡುವಂತಹ, ಸಂತಾನವಿಲ್ಲದೆ ದುಃಖವನ್ನ ಪಡದೇ ಇರೋ ಹಾಗೆ ಈ ಕುಲದಲ್ಲಿ, ನನ್ನ ಕುಲದಲ್ಲಿ ನನಗೆ ಸತ್ಸಂತಾನವನ್ನ ಕೊಟ್ಟು ನನ್ನ ಜೊತೆ ನನ್ನ ವಂಶವನ್ನ ಅಭಿವೃದ್ಧಿ ಪಡಿಸುವಲ್ಲಿ ಕಾರಣವಾಗಬೇಕಾದವಳನ್ನ ಕರುಣಿಸಮ್ಮ. ಈ ವಂಶವನ್ನ ಅಭಿವೃದ್ಧಿ ಮಾಡೋದಕ್ಕೆ ಸಕ್ಷಮಳಾದವಳನ್ನ ಅನುಗ್ರಹಿಸು ತಾಯಿ ಅಂತ ಜಗನ್ಮಾತೆಯನ್ನ ಈ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಅಂದ್ರೆ ಈ ಶ್ಲೋಕವನ್ನ ನಿತ್ಯವೂ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾರಿ, ಮದುವೆ ವಯಸ್ಸಿಗೆ ಬಂದಿರುವಂತಹ ಗಂಡು ಮಕ್ಕಳು ನಿತ್ಯವೂ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾರಿ ದೇವರ ಮನೆಯಲ್ಲಿ ಅಥವಾ ದೇವರ ಫೋಟೋ ಮುಂದೆ ಕೂತ್ಕೊಂಡು ಇದನ್ನ ಸಾಧ್ಯವಾದಷ್ಟು ಪಠನೆ ಮಾಡೋದ್ರಿಂದ, ಅಂದ್ರೆ ಒಂದು ರೀತಿಲಿ ಹೇಳ್ಬೇಕು ಅಂದ್ರೆ 10 ನಿಮಿಷ ಕೂತ್ಕೊಂಡು ಇದನ್ನ ಜಪ ಮಾಡಿದ್ರೆ ಕಣ್ಮುಚ್ಕೊಂಡು ದೇವಿಯನ್ನ ನೋಡ್ತಾ, ದೇವಿಯನ್ನ ಬೇಡ್ತಾ, ದೇವಿಯ ಫೋಟೋ ಮುಂದೆ ಅಥವಾ ಯಾವುದೋ ಒಂದು ದೇವ್ರ ಫೋಟೋ ಮುಂದೆ ಆ ದೇವರಲ್ಲೇ ದೇವಿ ಜಗನ್ಮಾತೆ ಪರಾಶಕ್ತಿಯನ್ನ ಧ್ಯಾನ ಮಾಡ್ತಾ, ಆ ಪಾರ್ವತಿ ದೇವಿಯನ್ನ ಧ್ಯಾನ ಮಾಡ್ತಾ ಮನಸ್ಸಿನಲ್ಲಿ ಈ ಶ್ಲೋಕವನ್ನ ಗಂಡು ಮಕ್ಕಳಿಗೆ ಯಾವಾಗ ಹೆಣ್ಣು ನೋಡೋಕ್ ಶುರು ಮಾಡ್ತಾರೋ ಅಥವಾ ಮದುವೆ ವಯಸ್ಸಿಗೆ ಬಂದಾಗ ಈ ಶ್ಲೋಕವನ್ನ ನಿತ್ಯವೂ ಜಪ ಮಾಡೋದ್ರಿಂದ ಜಗನ್ಮಾತೆ ಖಚಿತವಾಗಿಯೂ ಅವರಿಗೆ ಮನೋವೃತ್ತಾನುಸಾರಿಣಿಯಾಗಿರುವಂತಹ ಕುಲೋದ್ಭವಳಾದಂತಹ ಹೆಂಡತಿಯನ್ನ ಅನುಗ್ರಹಿಸ್ತಾಳೆ. ಇದಕ್ಕೆ ದೇವಿ ಭಾಗವತವೇ ಸಾಕ್ಷಿ, ಮಾರ್ಕಂಡೇಯ ಮಹರ್ಷಿಯೇ ಸಾಕ್ಷಿ. ಇಷ್ಟೇ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕೂಡ ಕಮೆಂಟ್ ನಲ್ಲಿ ತಿಳಿಸಿ. ಹಾಗೆ ಈ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಶ್ರೀಮಾತ್ರೇ ನಮಃ.